ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರೋಟರಿ ಕ್ಲಬ್ಗಳ ವತಿಯಿಂದ ಆಸಕ್ತ ಯುವಕನಿಗೆ ಕೋಳಿ ಫಾರ್ಮ್ ಹಸ್ತಾಂತರ. ಸುಳ್ಯ ತಾಲೂಕು ಬಳ್ಳಾರಿ ಸಮೀಪ ವಾಸವಿರುವ ವಿಜಯ್ ಎಂಬ ಬೆನ್ನುಮೂಳೆ ಮುರಿತಕ್ಕೊಳಗಾದ ಅಶಕ್ತ ಯುವಕನಿಗೆ ರೋಟರಿ ಕ್ಲಬ್ಗಳ ವತಿಯಿಂದ ಬೆಳಿನೆಲೆ ಕೈಕಂಬ ನರ್ಸರಿ ಬಳಿ ನಾಟಿ ಕೋಳಿ ಫಾರ್ಮ್ ಕಟ್ಟಡ ನಿರ್ಮಿಸಿ ಗುರುವಾರ ಹಸ್ತಾಂತರಿಸಲಾಯಿತು. ರೋಟರಿ ಕ್ಲಬ್ ಮಡಿಕೇರಿ ಮಿಸ್ಟ್ರಿ ಹಿಲ್ಸ್, ರೋಟರಿ ಕ್ಲಬ್ ಬೆಳ್ಳಾರೆ ಹಾಗೂ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಇವುಗಳ ಜಂಟಿ ಆಶ್ರಯದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ವೆಚ್ಚದಲ್ಲಿ ಕೋಳಿ ಫಾರ್ಮ್ ಕಟ್ಟಡವನ್ನು ನಿರ್ಮಿಸಿ ಕೋಳಿ ಸಾಕಣೆಗೆ ಅನುಕೂಲ ಮಾಡಿ ಅಶಕ್ತ ಯುವಕನ ಬಾಳಿಗೆ ಉದ್ಯೋಗದೊಂದಿಗೆ ಸ್ವಾವಲಂಬಿ ಜೀವನ ನಡೆಸಲು ಸಹಾಯ ಮಾಡಲಾಯಿತು. ವಿಜಯ್ ಎನ್ನುವ ಯುವಕ 2022 ಆಗಸ್ಟ್ 17ರಂದು ಮಂಗಳೂರಿನಿಂದ ಬೆಳ್ಳಾರಿಗೆ ಬಸ್ನಲ್ಲಿ ಬರ್ತಾ ಇದ್ದಾಗ ಕಲ್ಲಡ್ಕದ ಸಮೀಪ ಬಸ್ಸು ದೊಡ್ಡ ಗುಂಡಿಗೆ ಬಿದ್ದಿತ್ತು. ಬಸ್ಸಿನೊಳಗೆ ಇದ್ದ ವಿಜಯ್ ಅವರು ಕೆಳಗೆ ಬಿದ್ದು ಬೆನ್ನು ಮೂಳೆ ಮುರಿದು ಆಸ್ಪತ್ರೆಗೆ ದಾಖಲಾದರು. ಚಿಕಿತ್ಸೆ ಫಲಕಾರಿಯಾಗದೆ ಎದ್ದು ನಡೆಯಲು ಕೂಡ ಅಸಹಾಯಕರಾಗಿ ಅವರಿಗೆ ಜೀವನ ನಡೆಸುವುದೇ ಸವಾಲಾಗಿತ್ತು. ಅದೇ ರೀತಿ ಅವರಿಗೆ ಯಾವುದೇ ಆರ್ಥಿಕ ಸಹಾಯ ಕೂಡ ಇಲ್ಲದೆ ಇದ್ದು ಅವರು ಕೋರಿಕೆಯ ಮೇರೆಗೆ ಮಡಿಕೇರಿ ರೋಟರಿ ಮಿಸ್ಟ್ರಿ ಹಿಲ್ಸ್, ರೋಟರಿ ಕ್ಲಬ್ ಬೆಳ್ಳಾರೆ, ಸುಬ್ರಹ್ಮಣ್ಯ ರೋಟರಿ ಕ್ಲಬ್ಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇವರ ಸಹಯೋಗದೊಂದಿಗೆ 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಿ ವಿಜಯರವರ ಸ್ವಾವಲಂಬಿ ಜೀವನಕ್ಕೆ ಗುರುವಾರ 3 ಕ್ಲಬ್ಗಳು ಒಟ್ಟಿಗೆ ಸೇರಿ ಹಸ್ತಾಂತರ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮಡಿಕೇರಿ ಮಿಸ್ಟ್ರಿ ಹಿಲ್ಸ್ನ ಅಧ್ಯಕ್ಷ ರತ್ನಾಕರ ರೈ, ನಿಯೋಜಿತ ಅಧ್ಯಕ್ಷ ರಾಜೇಶ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಾರ್ಯದರ್ಶಿ ಡಾ ಪ್ರಶಾಂತ್ ಸಿಆರ್, ಕಾರ್ಯಕ್ರಮ ವ್ಯವಸ್ಥಾಪಕ ಅಂಕಚಾರಿ, ಬೆಳ್ಳಾರೆ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷ ಆರಿಫ್ ಬಿಎಂ, ಪೂರ್ವ ಎಜಿ ವಿನಯ್ ಕುಮಾರ್, ಪೂರ್ವ ಅಧ್ಯಕ್ಷರುಗಳಾದ ರವೀಂದ್ರಗೌಡ, ಪದ್ಮನಾಭ, ಬೀಡು, ಪ್ರಸಾದ್ ಕೆವಿ, ಸುಬ್ರಹ್ಮಣ್ಯ, ರೋಟರಿ ಕ್ಲಬ್ನ ಅಧ್ಯಕ್ಷ ಜಯಪ್ರಕಾಶ್, ನಿಯೋಜಿತ ಅಧ್ಯಕ್ಷ ರೋಹಿತ್ ಬಿಬಿ, ಜೋನಲ್ ಲೆಫ್ಟಿನೆಂಟ್ ಚಂದ್ರಶೇಖರ್ ನಾಯರ್, ಪೂರ್ವ ಅಧ್ಯಕ್ಷರುಗಳಾದ ಡಾ ರವಿ ಕಕ್ಕೆ ಪದವ, ಗೋಪಾಲ ಎಣ್ಣೆ ಮಜಲ್, ರವಿ ಕಕ್ಕೆ ಪದವು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿಜಯವರ ಸ್ನೇಹಿತ ಹಾಗೂ ನರ್ಸರಿ ಬಳಿ ವಾಸವಿರುವ ಯತೀಶ್ ಅವರು ಅತಿಥಿಗಳನ್ನು ಬರಮಾಡಿಕೊಂಡು ಎಲ್ಲರನ್ನ ಸ್ವಾಗತಿಸಿ ಸಹಾಯ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿದರು. ನ್ಯೂಸ್ ಬ್ಯೂರೋ ಎನ್ಕೆಎಸ್ ಟಿವಿ4 ದಕ್ಷಿಣ ಕನ್ನಡ. ಸರ್ ನಮಸ್ತೆ. ನಮಸ್ಕಾರ. ಎಂಕ್ಲು ರೋಟರಿ ಮಿಸ್ಟ್ರಿ ಹಿಲ್ಸ್ ಮಡಿಕೇರಿ ಬೊಕ್ಕ ರೋಟರಿ ಬೆಳ್ಳಾರೆ ರೋಟರಿ ಕ್ಲಬ್ ಆಫ್ ಸುಬ್ರಹ್ಮಣ್ಯ ದಿತ್ತ ಬೊಕ್ಕ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆದ ಮುಖಾಂತರ ಎಂಕ್ಲು ನಮ್ಮ ವಿಜಯ್ ಕುಮಾರ್ ಅವರನ್ನು ಎಂಕ್ಲು ಕರ್ನಾ ಸರಿ ಒಂದು 3 ತಿಂಗಳು ತುಂಬ ಬತ್ತು ತೂತ್ಬೋದಿತ್ತು, ಒಂದು 5 ತಿಂಗಳು ತುಂಬ ಬತ್ತು ತೂತ್ಬೋದಿತ್ತು. ಅವರಿಗೆ ಯಾರನ್ನ ಕಾರದ ಸ್ವಾಧೀನ ಅಪಘಾತ ಅದು ಸ್ವಾಧೀನ ತತ್ತ ಹಿಡಿದವರ ಅವರಿಗೆ ಹೆಂಚಿನ ಒಂದು ಸಹಾಯ ಮನ್ಪೋಡು ಬಂದು ಎಂಕ್ಲಿಗೆ ಅಟ್ಲ ಕೇಳೋಣ ಹಿಡಿದವರ ಎಂಕ್ಲು ಒಂದು ಕೋರಿದ ಫಾರ್ಮ್ ಅವರಿಗೆ ಸ್ವಂತ ಜೀವನೋಪಾಯ ಮನ್ಪೇರ ಬರೋದು ಒಂದು ಕೋರಿದ ಫಾರ್ಮ್ ಅಂತ ಕೊಡ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದು ಎಂಕ್ಲು ಎಂಕ್ಲು 4 ಸಂಸ್ಥೆದ ಕಂತ ಎಂಕ್ಲು ಮಂತು ಕೊಡ್ತಾ ಇಂದು ಅವರಿಗೆ ಸಹಾಯ ಆವಡು ಅವ್ರನ್ನ ಸ್ವಂತ ಕಾರ್ಡ್ ಉಂಟು ಅವ್ರ ಒಂದು ದುಂಬು ಜೀವನೋಪಾಯ ಆವಡು ತಂದು ಎಂಕ್ಲು ಪ್ಲ್ಯಾನ್ ಮಾಡ್ತಿದ್ದ ಎಂಕ್ಲು ಇತ್ತೆ ಅದು ಎಂಕ್ಲು ಪೂರ ಸೇರಿದು ಮಂತದ್ದು ಅಂಚಿನೇ ಈ ಊರ್ದಕ್ಲು ಮಾತಾ ಸೇರಿದು ಆರೆಗೆ ಒವಾಣ ರೀತಿದು ಒಂಜು ಆರೆಗೆ ವ್ಯಾಪಾರ ಕೊರ್ಪಣ ಲೆಕ್ಕಡು ಆರೆಡನೆ ಕೋರಿ ಪರ್ಚೇಸ್ ಮಾಡ್ತದ್ದು ಆರೆಗೆ ಲಾಭ ಹಾಕಿ ಲೆಕ್ಕ ಏನ ಒವಾಂಡೊಂದು ರೀತಿದ ಆರೆಗೆ ಸಹಾಯ ಮಾಡ್ಕೊಡೊಂದು ನಾನು ಮಾತಾರೆಲ್ಲ ಕೇಳೋದಿಲ್ಲ. ಸರ್ ನಮಸ್ಕಾರ. ಮಾತಾಡಿಲ್ಲ ನಮಸ್ಕಾರ. ಇಂಕ್ಲೊಂಜಿ ಬಿಸ್ನೆಸ್ ಸ್ಟಾರ್ಟಿಂಗ್ ಮನ್ಪೊಡು ಮಂತಲ್ಲಿ ಪ್ಲ್ಯಾನ್ ಮಂತ ಅಂಚ ದಾದ ಮನ್ಪೊಡು ಎಂದು ಯೋಚನೆ ಆಮೇಲೆ ಒಂದು ಕೋರಿ ಶೆಡ್ ಮನ್ಪುಗ ಅಂತ ಕೋರಿ ಸಾಕಣೆ ಮನ್ಪುಗ ಅಂತ ಯೋಚನೆ ಮಂತ ಅಂಚನೆ ಈಗಲೇ ನನ್ನ ಫ್ರೆಂಡ್ ಒಂದು ಎಲ್ಲರೂ ಒಟ್ಟಿಗೆ ಇರ್ತಾರೆ ಅವರಿಗೆ ಒಂದು ಸಹಾಯ ಆಗ್ಬಿಡು ಅಂದಕ್ಕೆ ಆ ಉದ್ದೇಶದೀವು ಅಂತ ಇಂಕ್ಲೊಂಜಿ ಕೋರಿ ಒಂದು ಉರುಕುಳಿ ಐಟ್ಲ ಸಾಕಣೆ ಪ್ರಾಬ್ಲಮ್ ಅಂತ ಅಂಚನೆ ಯಾರಿಗೆ ಸಹಾಯ ಆವಾಡು ಇಂಕ್ಲೇರಿದ ಸಹಾಯ ಆವಾಡು ಮಾತ್ರಲ್ಲೇ ಒಂಜಿ ಜೀವನ ಒಂಜಿ ಉಪಯೋಗ ಆವಾಡು ಅದಕ್ಕೋಸ್ಕರ ಮಂತ ಅಂಚನೆ ಮಂತೆಲ್ಲ ನಿಗ್ಲು ಪೂರ ಸಪೋರ್ಟ್ ಮಾಡ್ತಾರೆ ಅಂಚನೆ ಊರು ತಗಲ್ಲ ಮಂತೆಲ್ಲ ಇಂಕ್ಲಿಕ್ಕೆ ಸಹಾಯ ಮಂತದ್ದು ಆರೆಗೆಲ್ಲ ಒಂದು ಜೀವನೋಪಯೋಗ ಸಹಾಯ ಅವಡು ಮಾಡೋದು ಮತ್ತೆಲ್ಲ ಕೇಳೋಣ ಇಂಕ್ಲ ಅವೇ ಇಂಕ ಶೆಡ್ ಕೈಕಂಬ ನರ್ಸರಿ ಪ್ಲೇಸ್ ಇಂಕ್ಲ ಮಂತೊಂದಿಲ್ಲ ಕೈಕಂಬ ಕೇವಲ 1 ಕಿಲೋಮೀಟರ್ ದೂರ ಉಂಟು ಅಂಚನೆ ಇಂಕ್ಲ ಬ್ರಿಡ್ಜಿದ ಬರೀಟ್ ಮೈನ್ ರೋಡ್ ಸೈಡ್ ಉಂಟು ಇಂಕ್ಲ ಒಂದು ಫಾರ್ಮುಲಾ ಸರ್ ಏನಂತೆ ನಂಬರ್ ಪಲ್ಲೆಗೆ 9902226817 ಈ ನಂಬರ್ ಕಾಲ್ ಮಂತಿ ಕೂಡಲೇ ಕಸ್ಟಮರ್ ಕೊರಪಾರು ಅಂಚನೆ ಇಡೀ ನಮ್ಮ ಊರ್ದಾಕ್ಲು ಈ ವಿಷಯ ಗುಂಜಿ ಮಾತೆಲ್ಲ ಸಪೋರ್ಟ್ ಮಾಡ್ಕೊಂಡು ಇರ್ಕೇನೊಂದಿಲ್ಲ ಇತ್ತೆ ನಮ್ಮ ಲೋಟ್ರಿ ಕ್ಲಬ್ ದಾಕ್ಲು ಮಾತೆ ಘಟಕದಾಕ್ಲ ಸಪೋರ್ಟ್ ಮಾಡ್ತೀರಿ ಅಂಚನೆ ಈರೊಂಜಿ ಆರಿಗೆ ದಾರಿದೀಪ ಅದು ಸಪೋರ್ಟ್ ಮಾಡ್ತೊಂದಿಲ್ಲ ಅದೇ. ಓಕೆ, ಥ್ಯಾಂಕ್ಸ್. ಆತ್ಮೀಯರೇ, ಇವತ್ತು
ಒಂದು ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಬಳ್ಳಾರಿಯ ವಿಜಯಕುಮಾರ್ ಅವರು 2022 ಆಗಸ್ಟ್ 17ನೇ ತಾರೀಕಿನಂದು ಮಂಗಳೂರಿನಿಂದ ಬಳ್ಳಾರಿಗೆ ಬರುವಾಗ ಕಲ್ಲಡ್ಕದ ಹತ್ರ ಬಸ್ಸಿನ ಒಂದು ಅಪಘಾತಕ್ಕೊಳಗಾಗಿ ಅವರ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿರುತ್ತದೆ. ಅಂದಿನಿಂದ ಅವರು ಮಲಗಿದಲ್ಲಿ ಅಂದರೆ ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಎದ್ದು ನಡಿಲಿಕ್ಕಾಗಲ್ಲ. ಎಷ್ಟೋ ಕಷ್ಟಗಳನ್ನು ಬಂದು ಅವರು ಇವತ್ತು ಸುಬ್ರಹ್ಮಣ್ಯದ ಹತ್ತಿರ ಇರತಕ್ಕಂಥ ಕೈಕಂಬದಲ್ಲಿ ಒಂದು ಅವರ ಜೀವನಾಂಶಕ್ಕಾಗಿ ಒಂದು ಪೌಲ್ಟ್ರಿ ಫಾರ್ಮನ್ನು, ಕೋಳಿ ಫಾರ್ಮನ್ನು, ಊರ ಕೋಳಿಯ ಫಾರ್ಮನ್ನು ಒಂದು ನಮ್ಮ ರೋಟ್ರಿ ಕ್ಲಬ್ ಮಡಿಕೇರಿ ಮಿಸ್ಟಿ ಹಿಲ್ಸ್, ರೋಟ್ರಿ ಕ್ಲಬ್ ಸುಬ್ರಹ್ಮಣ್ಯ, ರೋಟ್ರಿ ಕ್ಲಬ್ ಬೆಳ್ಳಾರಿ ಟೌನ್, ಈ 3 ಕ್ಲಬ್ಗಳ ಒಟ್ಟಿಗೆ ರಾಜಪತ್ರದಿಂದ ಅವರಿಗೆ ಒಂದು ಜೀವನಾಂಶಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯ ಪಾಲುದಾರರಾಗಿ ಅವರ ಸ್ನೇಹಿತರಾದಂಥ ಯತೀಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರಿಗೂ ಇವರ ಒಂದು ಕಷ್ಟ ಕಾಲದಲ್ಲಿ ಅವರ ಜೊತೆ ಸೇರಿಸ್ಕೊಂಡು ಅವರಿಗೊಂದು ಜೀವನಕ್ಕೆ ದಾರಿಯನ್ನು ಮಾಡಿಕೊಡ್ಬೇಕನ್ನೋ ಆಸೆಯಿಂದ ಅವರು ಅವರ ಜಾಗದಲ್ಲೇ ಈ ಕೋಳಿ ಫಾರ್ಮನ್ನು ಕಟ್ಟಡವನ್ನು ಕಟ್ಟಲಿಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟು ಅವರ ಪಾರ್ಟ್ನರನ್ನಾಗಿ ಮಾಡಿಕೊಂಡು ಅವರ ಜೀವನಾಂಶಕ್ಕೆ ಬಂದ ಲಾಭದಲ್ಲಿ ಅವರಿಗೂ ಕೂಡ ಒಂದು ಅಷ್ಟು ಹಣವನ್ನು ಕೊಟ್ಟು ಅವರ ಜೀವನಕ್ಕೆ ದಾರಿಯನ್ನು ಮಾಡಿಕೊಡಲಿಕ್ಕೆ ಅವರು ಕೂಡ ಸಹಕಾರ ನೀಡಿದ್ದಾರೆ. ಈ ಒಂದು ಮಾತನ್ನು ಹೇಳ್ತಾ, ಈ ಊರಿನ ಎಲ್ಲ ಜನರು ಸಮಸ್ತರು ಈ ಒಂದು ಊರಿನ ಕೋಳಿಯ ಮಾರಾಟ ಇಲ್ಲಿ ಇರುವುದರಿಂದ ತಾವುಗಳು ಬಂದು ಅವರಿಗೆ ಅದನ್ನು ಪಡ್ಕೊಂಡು ಅವರಿಗೊಂದು ಜೀವನಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಸಹಕಾರ ನೀಡಬೇಕಂತ ತಮ್ಮೆಲ್ಲರನ್ನೂ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು. ಎಲ್ಲರೂ ನನಗೆ ಒಳ್ಳೆಯ ಸಪೋರ್ಟ್ ಮಾಡಬೇಕು. ಇನ್ನು ಮುಂದಕ್ಕೂ ಇದೇ ಥರ ಎಲ್ಲ ಬೆಂಬಲವನ್ನು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ.